ಎಡಿ ಕಟ್ಟಿಡಿ ಕೂಸೋ ಎಳೆ ಕೂಸೋ 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 ಬಂತೆ ಕೂಸೋ ಆಡಾ ತಾಡಿ ಬಡಲ್ ಕೊಡ್ಬಿಟ್ಟು ಬಿಟ್ಟು ಡಾಕ್ಟರ್ ಆಡ್ತೆ ಪೆಟಾಟ್ಲು ಕೂಸೋ ಏ ಒಕ್ಕ ಕಟ್ಟಿಸ್ಕಾಡೆ ಕಲ್ರು ಬೇಜ ದೂರಂ ಜರ್ಗನ್ ಒಕ್ಕ ದೂರಂ എനിക്ക് ചെറുകണ്ടേ തിന്നോളി തിന്നോളി
ఇంకా కాయకొని చూసలేదు ಒಳ್ಳೇದಾಗಲಿ, ಸಂಪ್ರದಾಯ ಬೇಸಾಗಲಿ, ಮತ್ತೆ ಬರೋ ವರ್ಷಗ ಮೊಮ್ಮಗ ಬರಲಿ. ಸಾಕು ಇದೇ ಅವರಿಗೆ ತಟ್ಟದು ಬಡ ಮಕ್ಕಳು ಉಂಡ್ರೆ ಅವ್ರಿಗೆ ನೆನೆಸ್ತಾರ ಅವ್ರು ಮತ್ತೆ ಮತ್ತೆ ಬರ್ಲಿ ಒಳ್ಳೇದಾಗಲ್ಲ ರೀ. ಮತ್ತೆ ಮತ್ತೆ ಬಂದು ಮತ್ತೆ ಮತ್ತೆ ನಮ್ಗೆ ಕೊಡ್ತಾ ಇರಲ್ಲ ಅವರು. ಅವ್ರ ಹಿಂಗತೆ ಸಂತೋಷ ಬಂದು ನಮ್ಗೆ ಇದ್ದಾರಲ್ಲ ಇದೇ ಟೈಪ್ ಹೆಚ್ಚಿಗೆ ಆಗ್ಲಿ ಅವ್ರಿಗೆ. ಏನ್ ಮಾತಾಡ್ತಾರ ಇದಾಗುತ್ತಾ ಇಡೀ ಆಗುತ್ತಾ ನೀವು ಮಾತಾಡ್ಬಿಡ್ರಿ. ನೀವು ನಮ್ಗೆ ಅನ್ನ ಹಾಕಿರವ ನೀವು ನಮ್ಗ ಇದನ್ನ ಮಾಡ್ರಿ ಅಂತ ನೀವು ಇದನ್ನ ಮಾಡಿಬಿಡ್ರಿ. ಸ್ವಸ್ಥರಾಗಲಿ ಜಯವಾಗಲಿ ಅಂತ ಆರತಿ ಮಾಡಬೇಕು ನಾವು. ಗರಂ ಅದಲ್ರಿ? ಸರ್ ಬರ್ರಿ ನೀವು ಸರ್ ಬರ್ರಿ. ಏನಿಲ್ರಿ ನಮ್ಗೆ ಮಾತ್ರ ನಾವು ಇರೋದು ಹಿಂಗದೀವಿ. ಹಾಂ ಜನ ಬಡವರು ಇದ್ದಿದ್ದು ನಮ್ಗೇನೋ ಇಷ್ಟು ಅದೀವಿ. ನಮ್ಗೇನೋ ಸಾಕಾರ ಏನಿಲ್ಲ. ನಾವು ಬೇಡ್ಕೊಂಡು ತಿನ್ನೋದು ತಂದು ಇದನ್ನ ಮಾಡೋದು, ಬೇಡ್ಕೊಂಡು ತಿನ್ನೋದು ತಂದು ಇದನ್ನ ಮಾಡೋದು ಇಷ್ಟ ನಮ್ದು ಇರೋದು. ಏನೋ ಒಳ್ಳೇದು ಮಾಡೋದು ಇಷ್ಟ ನಮ್ದು. ದೇವರು ಒಳ್ಳೇದು ಕೊಡ್ತಾನೆ ಅವ್ರಿಗೆ. ಸೌಭಾಗ್ಯ ಕೊಡ್ಲಿ, ಇದರಾಗ ಸೌಭಾಗ್ಯ ಕೊಡ್ತಾನೆ. ಇಷ್ಟು ಮಂದಿಗೆ ಅನ್ನ ಹಾಕಿದ್ರಂದ್ರೆ ನಮ್ಮಂತ ಬಡವ್ರು ಮಾಡಿದ ಒಂದು ಸಹಾಯ ನಮಗೇನಿಲ್ಲ. ಸಹಾಯ ಮಾಡ್ಬೇಕು ಕೊಟ್ಟು ನಮ್ಗೆ ಯಾವ್ದೋ ಒಂದು ಇರ್ಲಿ ಸಹಾಯ ಮಾಡಿದ್ರ ನಮ್ಮಂತವ್ರು ಎಲ್ಲಿದ್ರು ಬಡವ್ರು ನಾವು ಜೀವನ ಮಾಡ್ತೀವಿ. ಇಲ್ಲಾಂದ್ರೆ ನೀವೇ ಮಾಡ್ಲಿಕ್ಕೆ ಜೀವನ ನೀವೇ ಕೊಡ್ಲಿಕ್ಕೆ ನಾವೇ ಜೀವನ ಮಾಡೋಣ. ಅದೇ ತಾನೇ ಚಲೋ ರೀ. ಮತ್ತೆ ಅನ್ನದಾನ ಬಾಳ ನೆನವಾಯ್ತ್ರಿ. ಇಷ್ಟ ಒಂದ್ ದಿವ್ಸ ನಾವು ಉಪವಾಸ ಮಾಡ್ಕೊಂತೀವಿ ಅಂದ್ರೆ ನಿಮ್ಮಂತವ್ರು ಅನ್ನ ಹಾಕ್ಯಾರ ಅಂದ್ರೆ ನಮಗ ಅಷ್ಟು ಸಂತೋಷ. ಅನ್ನ ನಮ್ಗೆ ಇವತ್ತಿನಾಗ ಸಿಗೋದಿಲ್ಲ. ಆದ್ರ
ಇವತ್ತಿನಾಗ ಅನ್ನ ಸಿಕ್ಕಂದ್ರೆ ನಮ್ಗೆ ಸ್ವಂತ ಐತೆ ಅಷ್ಟೇ ಮೊದಲೇ ತಗೋ ಅನ್ನ ಇಟ್ಟವ್ರ ಪುಣ್ಯ ಬರ್ರಿ ನಮ್ಗೇನ್ ರೊಕ್ಕ ರೂಪಾಯಿ ಇಡಲ್ರಿ ಅನ್ನಾರ ನಮ್ಗೆ ಅದೇ ರೀ ಒಟ್ಟಿಗೆ ನಮ್ಗೆ ಕುಂದ್ರಕ್ಕ ಜಾಗ ನೆರಳು ಮಾಡಿಕೊಡ್ರಿ ನಮ್ಗೆಲ್ಲ ದಯವಿಟ್ಟು ನಮ್ಗೆ ಇಲ್ಲಿ ಭಾಳ ಇಲ್ಲಿ ಕಿತ್ಕೊಂಡು ನಾವು ಇಲ್ಲಿ ಕಿತ್ಕೊಂಡು ಹೋಗಿದ್ರೆ ಎಲ್ಲಿ ನಮ್ಗೆ ಗೊತ್ತಿಲ್ಲ ಮಕ್ಕಳು ಸಣ್ಣ ಮಕ್ಕಳು ಸಾಲಿಗೆ ಹಚ್ಚಿದ್ದೀವಿ ನಾವು ಭಾಳ ಆಸೆ ನಾವು ಕಲಿಸ್ತೀರಿ ಸರ್ ಮನ್ಯಾಗ ಇದು ಹೇಳ್ಬೇಕ್ರಿ ಸರ್ ಇಲ್ಲಿ ಉಣ್ಣಾಕ ಮಾತ್ರ ನಮ್ ಕಿತ್ಲ ಇಟ್ಟು ಗಿಟ್ಟು ಎಲ್ಲ ಮಳಿ ಬಂದ್ರ ತೊಯ್ದು ಹೋಗ್ತದ ಅಷ್ಟೊಂದು ಚೋಳ ಮಂತ್ರ ಅಷ್ಟು ಬರ್ತಾವ ನೋಡ್ರಿ ಮನ್ಯಾಗ ಮೊನ್ನೆ 4-5 ಹಾವು ಬಂದ ನಮ್ಮ ಮನೆ ಹಾಕ್ರಿ ಸರ್ ನಿನ್ನೊಂದು ಹಾವು ಬಂದಿತ್ರಿ ಒಕ್ಕಿತ್ತು ಅಂದ್ರ ನಾವು ಎಲ್ಲ ಹೊಡೆದಿವಿ ಅವ್ರಿಗೆ ಅಂದ್ರ ನಮ್ಗ ಸಹಾಯ ಮಾಡಿದ್ರೆ ಎಲ್ಲಿ ಸಹಾಯ ಮಾಡಿದ್ರೆ ಅವ್ರಿಗೆ ಭಾಳ ಇವತ್ತು ಒಳ್ಳೆ ಅವಕಾಶ ಅಂತ ಒಳ್ಳೇದಾಗಲ್ರಿ ನಮ್ಗೆ ಇಷ್ಟೊಂದು ಒಂದ್ ಟೈಮ್ ಅನ್ನ ಇಡು ನಮ್ಗೆ ಎಷ್ಟು ಸಹಾಯ ಆಯ್ತ್ರಿ ಅವ್ರು ಎದತ್ತಾರ ಅವ್ರಿಗೆ ಚೊಲೋದಾಗ್ರಿ ಮುಂದೆ ಇದ್ರಷ್ಟು ನಮ್ಗೆ ಮತ್ತೆ ಹೆಚ್ಚಿಗೆ ಅನ್ನ ಇಟ್ಟಂಗ ಆಗಲ್ರಿ ಅಷ್ಟೇ ಈಗಿನ ಜನ ಈಗೇನ್ರಿ ರೊಕ್ಕ ರೂಪಾಯಿ ಬೇಡಲ್ರಿ ಒಟ್ಟಿಗೆ ಅನ್ನ ಸಿಗೋದ ಭಾಳ ಕಠಿಣ ಆಗ್ಯದ್ರಿ ಈಗ ಒಂದ್ ಒಪ್ಪತ್ತು ಅನ್ನ ಇದ್ರೆ ಸಾಕಪ್ಪ ಹೆಂಗೋ ಜೀವನ ಮಾಡ್ತೀವಿ ಅನ್ನಂಗ ಆಗ್ಯದ್ರಿ ಈಗ ರೊಕ್ಕ ರೂಪಾಯಿ ಏನೋ ಮಾಡಕ್ ಆಗಲ್ರಿ ಇದ್ರ ಬಿ ಏನ್ ರೊಕ್ಕ ತಿನ್ನೋದಾಗತ್ತನ್ರಿ ಇಲ್ರಿ ಒಂದೆಳೆ ನಮ್ ಕೈ ರೊಕ್ಕ ಇದ್ರಿ ತಿನ್ನಂದ್ರೆ ಆಗಲ್ರಿ ಅನ್ನಕ್ಕೆ ಸಲ ಎಷ್ಟೊಂದು ಪರದಾಡ್ತೀವ್ರಿ ನಾವು ಇದೊಂದ್ ಟೈಮ್ ಅಂದ್ರೆ ಭಾಳ ಪುಣ್ಯ ಬರ್ಲ್ರಿ ಅವ್ರ ಅನ್ನ ಇಟ್ಟರೆ ಭಾಳ ಒಳ್ಳೇದಾಗಲ್ರಿ ಒಂದೊಂದ್ ಟೈಮ್ನಾಗ ಅನ್ನ ನಾವು ಒಂದು ಇದನ್ನ ಮಾಡ್ತಿರ್ತೀವಿ ಒಂದ್ ಟೈಮ್ನಾಗ ಅನ್ನ ಸಿಗೋದಿಲ್ಲ ನಮ್ ಕಡೆಗೆ ಮಳೆ ಬಂತಂದ್ರೆ ಅಷ್ಟು ಗುಡಿಸಲೆಲ್ಲ ಹೊಡ್ಕೊಂಡು ಹೋಗ್ತಾರೆ ನೀರಾಗಿ ನಿಂತಿರ್ತಾವ ಮೇಮಿ ಇರ್ಲಿ ತಗೋರಿ ಪುಣ್ಯ ಸಿಗಲ್ರಿ ನಿಮ್ಗೆ ಒಳ್ಳೇದಾಗಲ್ರಿ ಭಾಳ ಕಷ್ಟ ಆಗತ್ರಿ ನಮ್ಗೆ ಸುಮ್ಮಾಗೆ ಒಂದ್ಸಲ ಇಲ್ಲಿ ಹುಳ ಚೇಳ ಎಲ್ಲ ಬರ್ತಾರೆ ಎಲ್ಲ ನಾವು ಬದುಕ್ಬೇಕಂದ್ರ ನಾವು ಬದುಕ್ಬೇಕು ಮತ್ತೆ ನಾವು ಯಾರು ನೋಡ್ರಿ ನಮ್ಗೆ ಒಳ್ಳೇದ್ ಮಾಡಿದ್ರ ಅಂದ್ರ ನಿಮ್ಗೂ ಒಳ್ಳೇದಾಗುತ್ತೆ ನಮ್ಗೆ ನಿಮ್ಗೆ ಒಳ್ಳೇದಾಗುತ್ತೆ ಮನೆಯಲ್ಲೇ ಹುಲಿಗೆ ಮರ ಹುಲಿಗೆ ಅಂತಾರಲ್ರಿ ಆಯಮ್ಮ ನೋಡ್ರಿ ನಮಗ ಇಲ್ಲಿ ಇಲ್ಲದ ನೋಡ್ರಿ ನಮ್ಮ ಆಯಮ್ಮ ಈಗ ಈ ಅಮ್ಮನ ಈ ಕೊಡ ಹೊತ್ಕೊಂಡು ಒಂದ್ ರೊಟ್ಟಿ ನಿಮ್ಮಂತರ ಕಡೆ ಇಸ್ಕೊಂಡು ಈ ಅಮ್ಮನ ನೋಡ್ರಿ ಈ ಅಮ್ಮನ ನಿಮ್ಗೆ ಏನು ಒಳ್ಳೇದು ಇದನ್ನ ಮಾಡ್ರಿ ಏನ್ ಮಾಡ್ಲಿ ಈ ಅಮ್ಮನಾಗ ಇಲ್ಲಿ ಇಲ್ಲದ ನೋಡ್ರಿ ಇವ್ರನ್ನ ಕೇಳದ್ರಿ ಎಲ್ಲ ಇವ್ರನ್ನ ಮತ್ತೇನಿಲ್ಲ. ಆಹಾರ ಕೆಲಸ ಮಾಡಲು ಶಕ್ತಿ ನೀಡಿದರೆ, ಆದರೆ ಇಲ್ಲಿ ನೋಡಿದ್ರೆ ಕೆಲಸ ಮಾಡೋದು ದೂರ ಉಳಿತು, ಆದರೆ ತಮ್ಮ ಜೀವನದ ಪ್ರತಿದಿನ ಬದುಕಿಗಾಗಿ ಆಹಾರ ಬೇಕಾಗಿದೆ ಇವರಿಗೆ. ಇನ್ನೂ ಕೆಲಸ ಮಾಡೋದು ದೂರ ಉಳಿತು. ಒಮ್ಮೆ ಯೇಸು ಕ್ರಿಸ್ತರು ಹೇಳ್ತಾರೆ, ಯಾವುದೇ ಸಮಾರಂಭ ಆಗಲಿ ಕಾರ್ಯಕ್ರಮಕ್ಕಾಗಲಿ ಅನ್ನದಾನ ಮಾಡ್ತಿರ್ಬೇಕಾದ್ರೆ, ಅನ್ನ ಕೊಡಬೇಕಾದ್ರೆ ನಿಮ್ಮ ಬಂಧು ಬಳಗಗಳಿಗಾಗಲಿ ಸ್ನೇಹಿತರಿಗಾಗಲಿ ನೆರೆ ಹೊರೆಯರಿಗಾಗಲಿ ಸಹೋದರ ಸಹೋದರಿಗಾಗಲಿ ಯಾರಿಗೂ ಕರೆಯಬೇಡ. ಯಾಕಂದರೆ ನೀವು ಅನ್ನ ಕೊಟ್ಟಿರ್ತೀರ, ಅನ್ನ ದಾನ ಮಾಡಿರ್ತೀರ, ಅವರು ನಿಮ್ಮನ್ನು ಒಂದಲ್ಲ ಒಂದು ಯಾವುದೇ ಸಮಾರಂಭಕ್ಕೆ ಕರೆದು ನಿಮ್ಮನ್ನು ಅನ್ನದಾನ ಮಾಡ್ತಾರೆ. ಒಬ್ರಿಗೊಬ್ಬರು ಋಣನ ಯಾರ ಮೇಲೂ ಇರುವುದಿಲ್ಲ. ಅವರು ನೀವು ಒಂದು ಸಲ ತಿನ್ನಿಸಿದ್ರೆ ಅವರು ನಿಮ್ಗೊಂದು ಸಲ ತಿನ್ನಿಸಿ ನಿಮ್ಮ ಋಣಗಳನ್ನು ತೀರಿಸ್ಬಿಡ್ತಾರೆ. ನಿಜವಾಗ್ಲೂ ಫಲ ಮತ್ತು ಪುಣ್ಯ ಸಿಗಬೇಕಾದ್ರೆ ಯಾರಿಗೆ ಕರಿಬೇಕಂದ್ರೆ ಕುರುಡ ಕುಂಟ್ರಿಗೆ ನಿಸ್ಸಹಾಯಕರಿಗೆ ಆಮಂತ್ರಿಸಿ ಅವ್ರಿಗೆ ಊಟ ಕೊಡಬೇಕು. ಯಾಕಂತಂದರೆ ಆ ನತದೃಷ್ಟರು ನಿಮಗೆ ಪ್ರತಿಯಾಗಿ ಏನನ್ನೂ ನೀಡಲಾರರು. ಆದರೆ ಆ ನಿಮ್ಮ ಸವಿಯಾದ ಭೋಜನದಿಂದ ಹೊಟ್ಟೆ ತುಂಬ ತಿಂದು ತೃಪ್ತಿಯಿಂದ ನಿಮ್ಮನ್ನು ಮನಸಾರೆ ಹರಿಸುವವರು, ಆಗ ನಿಜಕ್ಕೂ ನೀನು ಧನ್ಯನಾಗುವೆ. ಹಸಿದವರಿಗೆ ಊಟ ಕೊಟ್ಟರೆ ಅವರು ಹರಸಿ ಹೋಗುತ್ತಾರೆ. ಹೊಟ್ಟೆ ತುಂಬಿದವರಿಗೆ ಊಟ ಕೊಟ್ಟರೆ ಅವರು ಊಟಕ್ಕೆ ಒಂದು ಹೆಸರಿಟ್ಟು ಹೋಗ್ತಾರೆ. ಇದು ಗಾದೆನೇ ಇದೆ. ಹೊಟ್ಟೆ ತುಂಬಿದಾಗ ಹುಗ್ಗಿನೂ ಮುಳ್ಳಾಗುತ್ತಂತೆ. ನಾವು ಊಟ ಕೊಡುವುದಾದರೆ ಊಟದ ಸರಿಯಾದ ಅವಶ್ಯಕತೆ ಇರುವ ವ್ಯಕ್ತಿಗೆ ಗುರುತಿಸಿ ಅವರಿಗೆ ವಿಜೃಂಭಣೆಯಿಂದ ಊಟ ಕೊಟ್ಟು ಅವರ ಜೀವನದಲ್ಲಿ
ಅವರ ಜೀವನದಲ್ಲಿ ಮರೆಯಲಾಗದ ರೀತಿಯಲ್ಲಿ ಸಮಯವನ್ನು ಸೃಷ್ಟಿಸಬೇಕು ಹೊರತು ಊಟ ತುಂಬಿದ ಅನ್ನ ಬೆಲೆ ತಿಳಿಯದವರಿಗೆ ಕರೆದರೆ ಯಾವ ಪುಣ್ಯನೂ ಸಿಗುವುದಿಲ್ಲ. ಆಲ್ರೆಡಿ ನಾನೊಂದು ಮೊದಲು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ನಾನು ಈ ಯೂಟ್ಯೂಬ್ ಚಾನಲ್ನ ಉದ್ದೇಶ ಅಂದರೆ ವಿಷನ್ ಮತ್ತು ವಿಷನ್ ಎರಡೂ ಕೂಡ ಹೇಳಿದ್ದೆ ನಾನು. ಆ ವಿಷನಲ್ಲಿ ಇನ್ನೊಂದು ಸೇರಿಸ್ಕೋಬೇಕಾಗಿತ್ತು ಪಾಯಿಂಟ್ ಏನಂತಂದರೆ, ಈ ದೇಶದ ಬೆನ್ನೆಲುಬಾದಂಥ ರೈತ ಇಂದು ಅವರ ಪರಿಸ್ಥಿತಿ ನೋಡಿದ್ರೆ ಒಂದು ಹೀನಾಯಕ ಪರಿಸ್ಥಿತಿಯಾಗಿ ನಿಂತಿದೆ. ಅವನು ದೇಶದ ಬೆನ್ನೆಲುಬಾಗಿ ಸೆಕೆಂಡ್ರಿ ಆದರೆ ಮೊದಲು ತನ್ನ ಮನೆಯ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಯಾಕಂತಂದರೆ ಅವ್ರದ್ದು ಸಾಲ ಜಾಸ್ತಿ ಇರೋದಿಲ್ಲ, ಅವ್ರದ್ದು 5 ಲಕ್ಷದ ಕೆಳಗಡೆನೇ ಇರುತ್ತೆ. 1 ಲಕ್ಷ ಆಗಲಿ, 2 ಲಕ್ಷ ಆಗಲಿ, 3 ಲಕ್ಷ ಆಗಲಿ, ಅಷ್ಟೇ ಸಾಲ ಬಾಧೆಯಿಂದ ಅವರು ತಮ್ಮ ದುಡ್ದಿರೋ, ತಮ್ಮ ಬೀಜಗಳು ಹಾಕಿರೋ ತಮ್ಮ ಹೊಲದಲ್ಲೇ ಯಾವುದೋ ಒಂದು ಗಿಡ ನೋಡ್ಕೊಂಡು ನೇಣು ಹಾಕ್ಕೊಂತಾರೆ. ಈ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಇದೆ. ಅವ್ರ ಸಾಲ ಅಂತೂ ಜಾಸ್ತಿ ಇರೋದಿಲ್ಲ. ನಾನು ಹೇಳಿರೋ ಪ್ರಕಾರ 1 ಲಕ್ಷ 2 ಲಕ್ಷಕ್ಕೆಲ್ಲ ಸಾಲ ಬಾಧೆಯಿಂದ ಅವ್ರು ಹುರ್ಲಾಕೋತಾರೆ. ಈ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಆ ರೈತರಿಗೆ ನಮ್ಮ ಕೈಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟನ್ನು ಅವ್ರಿಗೆ ಕೊಟ್ಟು, 1 ಲಕ್ಷ ಸಾಲ ಇದ್ದರೆ ಅವ್ರನ್ನ ಗುರುತಿಸಿ ಒಂದು 50,000 ಕೊಡುವಷ್ಟಾದರೂ ಕೊಡೋಣ. ಅದರಿಂದ ಅವರು ಸಾಲ ಅಂತೂ ಪೂರ್ತಿ ತೀರಲ್ಲ, ಒಂದೊಂದು ಸ್ವಲ್ಪ ಅವರ ಬಾಧೆ ಕಡಿಮೆ ಆಗ್ಬೋದು ಅಂತ ನಾನು ತಿಳ್ಕೊತೀನಿ. ಅದೆಲ್ಲ ಮಾಡಬೇಕು. ನಾನು ಇದೆಲ್ಲ ಯೋಜನೆಗಳು ಪರಿಪೂರ್ಣತೆಯಿಂದ ಆಗಬೇಕು ಅಂತಂದರೆ ಇದು ಕೇವಲ ನನ್ನಿಂದ ಮಾತ್ರ ಸಾಧ್ಯ ಇಲ್ಲ. ಇದೆಲ್ಲ ಈ ಕರ್ನಾಟಕದಲ್ಲಿ ಇರುವಂಥ 7 ಕೋಟಿ ಜನರು ಏನಿದ್ದಾರೆ, ಈ 7 ಕೋಟಿ ಜನರಲ್ಲಿ ಕೇವಲ ನನಗೆ 1 ರಿಂದ 2 ಕೋಟಿ ಜನ ಈ ವಿಡಿಯೋನ ನೋಡಿದ್ರೆ ನಾನು ಅದರಿಂದ ಯೂಟ್ಯೂಬಿಂದ ಬರುವಂಥ ರೆವೆನ್ಯೂ ಜನ್ರೇಟ್ ಏನಾಗುತ್ತೆ ಅದನ್ನೆಲ್ಲ ನಾನು ಈ ಸಮಾಜ ಕಾರ್ಯಕ್ರಮಕ್ಕೆ, ಈ ಸಮಾಜ ಕೆಲಸಕ್ಕಾಗಿ ನಾನು ಮೀಸಲಿಡ್ತೇನೆ. ಅದರಿಂದ 1 ರೂಪಾಯಿ ನನಗೆ ಯಾವುದೇ ನನ್ನ ಮನೆಗೆ ಹಾಕುವಂಥದ್ದಿಲ್ಲ, ನನ್ನ ಮನೆಗೆ ಹಾಕೋದು ಇಲ್ಲ. ಈ ಕರ್ನಾಟಕ ಜನತೆಗೆ ನಾನು ಬೇಡ್ಕೊಳ್ಳೋದಿಷ್ಟೇ, ಎಲ್ಲರೂ ಈ ವಿಡಿಯೋಸನ್ನು ನೋಡಿ ಎಲ್ರಿಗೂ ಶೇರ್ ಮಾಡಿ. ಅದರಿಂದ ಏನಾಗುತ್ತೆ ಏನು ಬರುತ್ತೆ, ನಾನಂತರೂ ಮನೆಗೆ ತೊಗೊಂಡು ಹೋಗೋದಿಲ್ಲ, ಅದನ್ನು ಕೆರೆಯ ನೀರು ಕೆರೆಗೆ ಚೆಲ್ಲಬೇಕಂತೆ. ಅದೇ ರೀತಿಯಲ್ಲಿ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮಿಂದ ನಾನು ಈ ಕರ್ನಾಟಕ ಜನತೆಗೆ ನಾನು ಒಂದು ಸಹಾಯ ಮಾಡಬೇಕಂತ ಹೇಳಿ ಯೋಚನೆ ಮಾಡ್ಕೊಂಡಿದ್ದೀನಿ. ಅದಕ್ಕೆಲ್ಲ ತಮ್ಮೆಲ್ಲ ಸಹಾಯ ಬೇಕು, ನನಗೆ ಬೆಂಬಲ ಬೇಕು, ಪ್ರೀತಿ ಕೊಡಿ. ಅದೇ ನಾನು ಮುಂದೆ ಎಲ್ಲ ಬರುವಂತಹ ಎಲ್ಲ ಜನರಿಗೂ ನಾನು ಸಹಾಯ ಮಾಡ್ತೀನಿ ಅನ್ನೋದು ನಂದು ಬೇಡಿಕೆ. ನೀವು ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಶೇರ್ ಮಾಡಿ, 1 ಕೋಟಿ ನೋಡುವಷ್ಟು ಜನರಿಗೆ ರೀಚ್ ಆಗುವಂತೆ ತಲುಪಿಸಿ ಅನ್ನೋದೊಂದು ನನ್ನ ಬೇಡಿಕೆ. ಎಲ್ರಿಗೂ ಧನ್ಯವಾದ. ನಾಟ್ ಆಲ್ ಹೀರೋಸ್ ವೇರ್ ಕ್ಯಾಪ್ಸ್, some wear red noses. #Joker helping hands.